ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ತೀರಾ ಇತ್ತೀಚೆಗೆ SSC ಪರೀಕ್ಷೆಯಲ್ಲಿ ನಡೆದಂಥ ಒಂದು ದೊಡ್ಡ ಗೊಂದಲದಿಂದಾಗಿ SSC ಪರೀಕ್ಷೆಯನ್ನ ಕುರಿತಾಗಿ ಮತ್ತು SSCಯಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳು ಆಗಬೇಕು ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಅಂತೇಳಿ ಇಡೀ ಒಂದು ಎಲ್ಲ ಆಸ್ಪಿರೆಂಟ್ಸ್ಗಳು ದೇಶಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು. ಆನ್ಲೈನ್ ಆಫ್ಲೈನ್ ಎಲ್ಲ ಎಜುಕೇಟರ್ಸ್ ಯಾರಿದ್ದಾರೆ ಈ SSC ಪರೀಕ್ಷೆಗೆ ಟೀಚ್ ಮಾಡುವಂಥವ್ರು ಎಲ್ಲ ತರಬೇತಿ ಕೇಂದ್ರದವರು ಕೂಡ ಹೋರಾಟವನ್ನು ಮಾಡಿದ್ರು. ಬಟ್ ಈ ಹೋರಾಟಕ್ಕೆ ಸಂಬಂಧಪಟ್ಟಾಗಿ SSC ಚೇರ್ಮನ್ ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ನಾನು ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಿದೆ. ಅವರು ಕೆಲವೊಂದಿಷ್ಟು ಸುಧಾರಣೆಗಳ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ಮುಖ್ಯವಾಗಿ SSC ಪರೀಕ್ಷೆಯಲ್ಲಿ ಈ ರೀತಿ ಗೊಂದಲ ಉಂಟಾಯಿತು ಅಂತಂದ್ರೆ, ಈ ಹಿಂದೆ ಈ SSC ಪರೀಕ್ಷೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ TCS ಕಂಪ್ನಿ ಇದನ್ನ ನಡೆಸ್ಕೊಂಡು ಹೋಗ್ತಾ ಇತ್ತು. ಕಾರಣ SSCಲಿ ತನ್ನದೇ ಆದಂಥ ಸ್ವಯಂ ಟೆಕ್ನಾಲಜಿ ಇಲ್ಲ ಅವ್ರ ಹತ್ರನೇ ಪರೀಕ್ಷೆ ನಡೆಸುವಂಥದ್ದು. ಸೊ ಅದಕ್ಕೆ ಅವರು TCSಗೆ ಕೊಡ್ತಿದ್ರು. ಬಟ್ TCS ಯಾವುದೋ ಕಾರಣಕ್ಕೆ ಹೆಚ್ಚು ಡಿಮ್ಯಾಂಡ್ ಮಾಡಿತ್ತು ಹಣ ಅನ್ನೋ ಕಾರಣಕ್ಕೆ ಕಡಿಮೆ ಹಣವನ್ನು ಕೊಡುವಂಥ ಒಂದು ಯಾವುದೋ ಎಜುಕಿಟಿ ಅಂತೇಳಿ ಆ ಒಂದು ಸಂಸ್ಥೆಗೆ ಕೊಡ್ತಾರೆ, ಆ ಒಂದು ಕಂಪ್ನಿಗೆ. ಬಟ್ ಅವರು ಈ ಹಿಂದೆ ನಡೆಸಿರುವಂಥ ಎಲ್ಲ ಪರೀಕ್ಷೆಗಳು ಕೂಡ ಅವ್ರದ್ದು ಬರೀ ಗೊಂದಲನೇ. ಅಂದ್ರೆ ಕ್ವಶನ್ ಪೇಪರ್ ಲೀಕು, ಬೇರೆ ಬೇರೆ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಡೆಸಿದ್ದಾರೆ, ಎಲ್ಲ ಕಡೆ ಹಿಂಗೆ ಆಗಿದೆ. ಇನ್ನೇನು SSC ಕೂಡ ಅದೇ ರೀತಿ ಮಾಡಿಬಿಟ್ರು. ಸೊ ಅದಕ್ಕೆ ಹಾಗೇನು ಈ ಒಂದು ಆಸ್ಪಿರೆಂಟ್ಸ್ ಯಾರಿದ್ದಾರೆ SSC ಅವರು ಎಲ್ಲರೂ ಕೂಡ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮಗೆ ಮತ್ತೆ TCS ಏನಿತ್ತು ಸೊ ಅದನ್ನೇ ಕೊಡಿ, ಅವರಿಗೆ ಪರೀಕ್ಷೆ ನಡೆಸೋದಕ್ಕೆ ವಹಿಸಿ, ಬೇರೆ ಯಾವುದು ನಮ್ಗೆ ಬೇಡ, ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ಅಂತ. ಆ್ಯಂಡ್ ಇಲ್ಲಿ ಏನೋ ಪರೀಕ್ಷೆಯ ಅಕ್ರಮ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅದಕ್ಕೆ ಈ ರೀತಿಯಾದಂಥ ಕೊನೆಯ ಮೂಮೆಂಟಲ್ಲಿ ಗೊಂದಲ ಆಗಿದೆ ಅಂತ ಎಲ್ಲ ಅಭ್ಯರ್ಥಿಗಳು ಕೂಡ SSC ಮೇಲೆ ಮುಗಿಬೀಳ್ತಾರೆ ಆ್ಯಂಡ್ ಹೋರಾಟ ಮಾಡ್ತಾರೆ. ಹೋರಾಟದಲ್ಲಿ ಕೆಲವೊಂದಿಷ್ಟು ಟೀಚರ್ಸ್ಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಗುತ್ತೆ, ಅವರನ್ನು ಬಂಧಿಸಲಾಗುತ್ತೆ, ಇನ್ನೇನೆಲ್ಲ ನಡೆಯುತ್ತೆ. ಬಟ್ ಒಂದು ವಿಪರ್ಯಾಸ ನೋಡಿ, ನಮ್ಮ ಸ್ಟೇಟಲ್ಲೂ ಕೂಡ ಪರೀಕ್ಷಾ ಕ್ರಮಗಳಾಗುತ್ತೆ. ನಮ್ಮಲ್ಲಿ ಯಾವುದೇ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಏನೂ ಇಲ್ಲ. ನೇರವಾಗಿ ಕ್ವಶನ್ ಪೇಪರ್ ಬಂಡಲ್ ತರ್ತಾರೆ, ಹರಿತಾರೆ, ಹಂಚ್ತಾರೆ, ಈ ರೀತಿಯಾಗಿ ಅಕ್ರಮ ಮಾಡ್ತಾರೆ. ಬಟ್ ಇಲ್ಲಿನ ನಮ್ಮ KPSC ಚೇರ್ಮನ್ನು ಇವತ್ತಿನವರೆಗೂ ಯಾವುದಾದ್ರೂ ಒಂದು ಮಾಧ್ಯಮಕ್ಕೆ ಸಂದರ್ಶನ ನೀಡಿರುವಂಥದ್ದು ನೀವೆಲ್ಲಾದರೂ ನೋಡಿದ್ದೀರಾ? ಇನ್ ಕೇಸ್ ಏನೋ KPSC ಕಾರ್ಯದರ್ಶಿ ಅವರು ಎಲ್ಲೋ ಒಂದೆರಡು ಮಾತಾಡ್ಬೋದೇನೋ, ಬಟ್ ಚೇರ್ಮನ್ ಯಾವತ್ತೂ ಕೂಡ ಮಾತಾಡಲ್ಲ. ಹೆಂಗೆ ಒಂದು ಸಾಂವಿಧಾನಿಕ ಸಂಸ್ಥೆಯಲ್ಲಿ ಕೂತ್ಕೊಂಡವರು, ಒಂದು ನೇಮಕಾತಿ ಆಯೋಗದಲ್ಲಿರುವಂಥವ್ರು ಒಂದು ಜಸ್ಟ್ ಒಂದು ಪ್ರೆಸ್ ಮೀಟ್ ಕೂಡ ಮಾಡೋಕ್ಕಾಗಲ್ಲ ಅವ್ರ ಕೈಲಿ, ಅಂದರೆ ಒಂದು ಸಂದರ್ಶನ ಕೂಡ ಕೊಡೋಕ್ಕಾಗಲ್ಲ. ಅಂದರೆ ಯಾವ ರೀತಿಯಾದಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ ನೋಡಿ. ಅವ್ರು ಯಾರೋ ಒಬ್ಬ ಅಭ್ಯರ್ಥಿ ನನಗೆ ಕಮೆಂಟ್ ಮಾಡಿದ್ರು, ಸರ್ ಈ ರೀತಿ ಒಂದು ಹಿಂದಿ ಯೂಟ್ಯೂಬ್ ಚಾನಲ್ ನೋಡಿ ಸಂದರ್ಶನ ಇದೆ SSC ಚೇರ್ಮನ್ ಅವ್ರದ್ದು, ಬಟ್ ನಮ್ಮ KPSCಲಿ ಯಾಕೆ ಈ ಥರ ಇಲ್ಲ ಅಂತ. ಯಾಕಿಲ್ಲ ಅಂತಂದರೆ ಅವ್ರು ಕೊಡಲ್ಲ. ಅವ್ರನ್ನ ಭೇಟಿಯಾಗಕ್ಕೆ ಹೋಗೋದೇ ದೊಡ್ಡ ಕತೆ ಇದೆ. ಅದು ದೊಡ್ಡ ದೊಡ್ಡ ವ್ಯಕ್ತಿಗಳೇನೋ ಭೇಟಿ ಆಗ್ಬೋದೇನೋ, ಬಟ್ ಇಲ್ಲಿ ನಮ್ಮಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಒಗ್ಗಟ್ಟಿಲ್ಲ. ನಾವು ಪರೀಕ್ಷೆ ಅಕ್ರಮಗಳ ವಿರುದ್ಧ ಸರಿಯಾಗಿ ಧ್ವನಿ ಎತ್ತಲ್ಲ, ಸರಿಯಾದ ಟೈಮ್ಗೆ ಧ್ವನಿ ಎತ್ತಲ್ಲ. ಪರೀಕ್ಷೆ ಅಕ್ರಮವಾಗಿ 1 ತಿಂಗಳಾದ್ಮೇಲೆ ಹಿಂಗಾಗಿದೆ ಅಂತ ಮಾತಾಡ್ತೀವಿ. ಇಲ್ಲ ಪಾಪ ಹೋರಾಟ ಮಾಡೋ ವಿದ್ಯಾರ್ಥಿ ಸಂಘಟನೆಗಳಿಗೆ ಬೆಂಬಲ ಕೊಡಲ್ಲ. ಈ ರೀತಿ ಆದ್ರೆ ಹೆಂಗ್ ನ್ಯಾಯ ಸಿಗೋದಕ್ಕೆ ಸಾಧ್ಯ? ಕೇಂದ್ರ ಸರ್ಕಾರದ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅಕ್ರಮ ಆದರೂ ಕೂಡ ಅವ್ರು ಬಿಡಲ್ಲ, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾರೆ. RRB ಆಗಿರ್ಬೋದು, SSC ಆಗಿರ್ಬೋದು, UPSC. ಬಟ್ ನಮ್ಮಲ್ಲಿ ಆ ಒಗ್ಗಟ್ಟು ಬರಬೇಕು ನೋಡಿ. ಈಗ 11ನೇ ತಾರೀಕು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ನೇಮಕಾತಿಗಳ ಪ್ರಾರಂಭಕ್ಕೆ. ಈಗ ಆಲ್ರೆಡಿ ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ, ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಸೊ ನೋಡೋಣ ಈ ಬಾರಿ ಎಷ್ಟು ಜನ ಅಭ್ಯರ್ಥಿಗಳು ಸೇರ್ತೀರಾ. ನಮ್ಮಲ್ಲಿ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಸರ್ಕಾರಿ ಹುದ್ದೆಗೆ ಓದುವಂಥವ್ರು, ಪರೀಕ್ಷೆ ಬರೆಯುವಂಥವ್ರು. ಬಟ್ ಬೆರಳಿಕೆಯಷ್ಟು ಜನ ಮಾತ್ರ ಇಂಥ ವಿಷಯಗಳಲ್ಲಿ ಆಸಕ್ತಿ ತೋರ್ತಾರೆ. ನೀವು ಪ್ರಾಮಾಣಿಕ ಪರೀಕ್ಷೆ ಆಗಲಿ, ನೇಮಕಾತಿ ವ್ಯವಸ್ಥೆಗಳು ಸುಧಾರಣೆ ಆಗಲಿ, ನೇಮಕಾತಿ ಆಯೋಗಗಳಲ್ಲಿ ರಿಫಾರ್ಮ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಹೋರಾಟಕ್ಕೆ ಬರಲ್ಲ ಅಂತಂದರೆ, ನೀವು ಎಷ್ಟೇ ವರ್ಷ ಕೂತ್ಕೊಂಡು ಪರೀಕ್ಷೆ ಬರೆದು ಅದರಿಂದ ಏನು ಲಾಭ ಇಲ್ಲ. ಅವರು ಅಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ನೀವು ಪರೀಕ್ಷೆ ಬರೆದು ಹಂಗೆ 1 ಮಾರ್ಕ್ಸಿಂದ ಹೋಯ್ತು, 2 ಮಾರ್ಕ್ಸಿಂದ ಹೋಯ್ತು, ಯಾಕೆ ಹೋಗುತ್ತೆ? ಅಕ್ರಮ ಎಸಗಿದವರೆಲ್ಲ ಬಂದು ಟಾಪಲ್ಲಿ ಕೂತ್ಕೊಳ್ತಾರೆ ಲಿಸ್ಟಲ್ಲಿ, ನೀವು ಕೆಳಗಡೆ ಇಳಿತೀರಾ. ಸೊ ಅದು ಆಗಬಾರ್ದು. ನಮ್ಮಲ್ಲಿ ಹೆಂಗಾಗಬೇಕು ಅಂತಂದರೆ, ಪ್ರತಿ ವರ್ಷ ನೇಮಕಾತಿ ನಡಿಬೇಕು. UPSC ರೀತಿ ಒಂದು ಕ್ಯಾಲೆಂಡರ್ ಇರಬೇಕು. ಇಷ್ಟು ಟೈಮ್ಗೆ, ಇಷ್ಟೇ ಟೈಮ್ಗೆ ಪರೀಕ್ಷೆ ಮುಗಿಸ್ಕೊಡ್ತೀವಿ ಅಂತ ಒಂದು ರೂಲ್ ಇರಬೇಕು ಅವ್ರ ಹತ್ರ. ಏನೂ ಇಲ್ಲ. ಒಂದೊಂದು ಪರೀಕ್ಷೆ ನಡೆದು ಆಯ್ಕೆ ಪಟ್ಟಿ ತಗೊಂಡು ಆಯ್ಕೆ ಆಗೋಷ್ಟು 2 ರಿಂದ 3 ವರ್ಷ, ಇನ್ನೂ ಅದು ಕಡಿಮೆ 7, 8 ವರ್ಷ ಆಗೋಗುತ್ತೆ. ಇಷ್ಟು ಟೈಮ್ ಒಂದು ಪರೀಕ್ಷೆಗೆ ಕೊಟ್ಟರೆ ಆಸ್ಪಿರೆಂಟ್ಸ್ಗಳ ಕತೆ ಏನು? ಒಂದು ಅಟೆಂಪ್ಟ್ ಬರೀಬೋದೇನೋ, 1-2 KS ಅಟೆಂಪ್ಟ್ಗಳಷ್ಟೇ. UPSC ಅಂತ ಸಂಸ್ಥೆ ನಡೆಸುವಂಥ ಪರೀಕ್ಷೆಯನ್ನು ಮಾದರಿಯಾಗಿ ತೆಗೆದುಕೊಳ್ತೀವಿ ಅಂತ ಹೇಳೋರು ಎಲ್ಲೋ 1-2 ವಿಷಯಗಳಲ್ಲಿ ಕೀವತ್ತರ ಬಿಡೋದ್ರಲ್ಲೋ ಇನ್ಯಾವುದ್ರಲ್ಲೋ ತೆಗೆದುಕೊಳ್ಳೋದು ಬಿಟ್ಟರು. ಕ್ವಶನ್ ಪೇಪರಲ್ಲಿ ಗೊಂದಲ, ಪರೀಕ್ಷೆ ಕೇಂದ್ರದಲ್ಲಿ ಗೊಂದಲ, ಸ್ಪಷ್ಟತೆ ಅನ್ನೋದಿಲ್ಲ, ಯಾವುದಕ್ಕೂ ಕೂಡ ಕ್ಲಾರಿಟಿ ಕೊಡಲ್ಲ. ಅಂದ ಹಾಗೆ
KPSCಗೆ ಕಾರ್ಯದರ್ಶಿ ಬಂದವರು 2 ವರ್ಷದ ಮೇಲೆ ಇರೋದಿಲ್ಲ, 1 ವರ್ಷನೂ ಇರಲ್ಲ ಅವರು ಸರಿಯಾಗಿ. ಸೊ ಇದೆಲ್ಲ ಬದಲಾವಣೆ ಆಗಬೇಕು ಅಂದರೆ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟಿರಬೇಕು. ಪ್ರತಿಯೊಂದಕ್ಕೂ ಕೂಡ ನಾವೆಲ್ಲ ಸರಿಯಾದ ರೀತಿ ಸ್ಪಂದಿಸಬೇಕು. ನಮ್ಮಲ್ಲೇ ಒಡಕುಗಳು, ಭಿನ್ನಾಭಿಪ್ರಾಯಗಳು ಇರಬಾರ್ದು. ಸೊ ನೋಡೋಣ, ಈ 11ನೇ ತಾರೀಕು ಇರುವಂತಹ ಹೋರಾಟದಲ್ಲಿ ಏನೆಲ್ಲ ಆಗುತ್ತೆ. ನಾವಂತೂ ಬದಲಾವಣೆಯನ್ನು ನಿರೀಕ್ಷಿಸಿದ್ದೀವಿ. ಅದು ಆಗಬಹುದು, ಅದು ಸಾಧ್ಯ ನಿಮ್ಮಿಂದ ಅಂತ ಹೇಳ್ತಾ ಧನ್ಯವಾದಗಳು.